ನಾಗಮಂಗಲ ಗಲಾಟೆಗೆ ಹಳೆಯ ಸೇಡು ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ನೆನ್ನೆಯ ಗಲಭೆ ಹಿಂದಿದ್ಯಾ ವರ್ಷದ ಹಿಂದಿನ ಸೇಡು? ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಟಾಕ್ ಫೈಟ್ ಕೂಡ ಉಂಟಾಗಿತ್ತು. ಎರಡು ಗುಂಪಿನ ಯುವಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಇದೇ ಮಸೀದಿ ಮುಂದೆ ಗಲಾಟೆ ಕೂಡ ಆಗಿತ್ತು. ಕಳೆದ ವರ್ಷ ಗಲಾಟೆಯನ್ನ ಪೊಲೀಸರು ತಿಳಿಗೊಳಿಸಿದ್ರು, ಹತೋಟಿಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳನ್ನ ಕೂಡ ಮಾಡಲಾಗಿತ್ತು. ಆದ್ರೆ ನಿನ್ನೆ ಗಲಭೆ ತಡೆಯುವಲ್ಲಿ ಖಾಕಿ ಕಂಪ್ಲೀಟ್ ಆಗಿ ವಿಫಲವಾಗಿದೆ. ನಿನ್ನೆಯ ಗಲಭೆಯ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು, ಸಾಕಷ್ಟು ಅನುಮಾನಗಳ ಹುತ್ತಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಈ ಹಿಂದಿನ ವರ್ಷ ನಡೆದಂತಹ ಗಲಾಟೆ, ಅಂದ್ರೆ ಕಳೆದ ವರ್ಷ ನಡೆದಿರುವಂತಹ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಈ ವರ್ಷ ಏನ್ ಗಲಾಟೆ ಆಗಿದೆ, ಇದೇ ಕಾರಣ ಅನ್ನುವಂತಹ ಆರೋಪಗಳು ಕೂಡ, ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಕಳೆದ ವರ್ಷ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಒದಗಿಸಿಕೊಂಡಿದ್ರು. ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ರು. ಒಂದ್ ಕಡೆ ಈ ಬಾರಿ ನಿನ್ನೆ ನಡೆದಿತ್ತಲ್ಲ ಆ ಘಟನೆ ಏನಿದೆ, ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಷ್ಟೆಲ್ಲ ಗಲಭೆ ಆಗೋದಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ನಿನ್ನೆ ನಡೆದಿರುವಂತಹ ಗಲಾಟೆಗೆ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಕಳೆದ ವರ್ಷ ಯಾವ ರೀತಿಯಾಗಿ ಗಲಾಟೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಅದಕ್ಕೆ ಅಧಿಕಾರಿಗಳೇ ಬ್ರೇಕ್ ಹಾಕಿದ್ರು. ಈ ಬಾರಿ ಕಲ್ಲು ತೂರಾಟ ಆಗಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ನಿನ್ನೆ ನಾಗಮಂಗಲದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಯಿತು ಅಂತ ಹೇಳಿ ಸದ್ಯಕ್ಕೆ ಪರಿಸ್ಥಿತಿಯನ್ನ ಪೊಲೀಸರು ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯನ್ನ ಗಮನಿಸಿದಾಗ ಈ ಹಿಂದೆಯೂ ಕೂಡ, ಅಂದ್ರೆ ಕಳೆದ ವರ್ಷ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಇದೇ ರೀತಿಯ ಗಲಾಟೆಯಲ್ಲಿ ಆಗಿತ್ತು. ಆದರೆ ಸಣ್ಣ ಪ್ರಮಾಣದಲ್ಲಿ ಮುಗಿದೋಗಿತ್ತು. ಇಂಥ ಅವಾಂತರ ಸೃಷ್ಟಿ ಆಗಿರಲಿಲ್ಲ. ತಾವು ಗಮನಿಸ್ತಾ ಇದ್ದೀರಿ, ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇರೋದು. ಇಲ್ಲಿ ಈ ಸಂದರ್ಭದಲ್ಲಿ ಕಳೆದ ವರ್ಷ ಗಲಾಟೆ ಆಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನಾಗಮಂಗಲದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿ. ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿರೋದು ಒಂದು ಕಡೆ, ಆದ್ರೆ ನಾನಾ ರೀತಿಯ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಈ ಗಲಾಟೆ ಯಾಕಾಯಿತು, ಇದರ ಹಿಂದೆ ಯಾರಿದ್ದಾರೆ, ಏನು ಉದ್ದೇಶ ಇತ್ತು ಅಂತ. ಸದ್ಯಕ್ಕೆ ಮತ್ತೆ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಶ್ರೀಪಾದ್, ನಿನ್ನೆ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಂಥ ಗಲಭೆ ಏನಿದೆ ಅದು ಪ್ರೀ ಪ್ಲ್ಯಾನ್ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆಗೆ ಖಚಿತವಾಗಿದೆ. ಏನೋ ಅದರಲ್ಲೂ ಕೂಡ ಕಳೆದ ವರ್ಷದ ಸೇಡಿನ ಭಾಗವಾಗಿ ಈ ರೀತಿ ಒಂದು ಕೃತ್ಯವನ್ನು ಕಿಡಿಗೇಡಿಗಳು ನಡೆಸಿದ್ರ ಅನ್ನೋ ಒಂದು ಈಗ ಚರ್ಚೆ ಶುರುವಾಗಿರುವಂಥದ್ದು. ಅದೇ ರೀತಿ ಆರೋಪ ನಾಗಮಂಗಲದ ಜನರಿಂದ ಕೇಳಿಬರ್ತಾ ಇದೆ. ಏನು ಕಳೆದ ವರ್ಷವೂ ಕೂಡ ನಿನ್ನೆ ನಡೆದಂತೆ ಏನು ವಿಜೃಂಭಣೆಯಿಂದ ಏನು ಗಣೇಶ ಮೆರವಣಿಗೆಯನ್ನು ಮಾಡ್ತಿದ್ರು. ಸಾಮಾನ್ಯವಾಗಿ ಪ್ರತಿ ವರ್ಷನೂ ಬದ್ರಿಕೊಪ್ಪಲದ ಬಡಾವಣೆ ನಿವಾಸಿಗಳು ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದ್ದೂರಿಯಾಗಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೆ. ಅದ್ರ ಭಾಗವಾಗಿ ನಾಗಮಂಗಲ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಏನು ಮೆರವಣಿಗೆ ಮಾಡ್ತಾರೆ. ಅದೇ ರೀತಿ ಕಳೆದ ವರ್ಷವೂ ಕೂಡ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಗಣೇಶ ಭಕ್ತರು ಹಾಗೂ ಹಿಂದೂ ಯುವಕರುಗಳು ಸೇರ್ಕೊಂಡಿದ್ರು. ಅಲ್ಲಿ ತಮಟೆ ಸದ್ದಿಗೆ ಕುಣಿಯುತ್ತಾ ಕೇಸರಿ ಬಾವುಟಗಳನ್ನು ರಾರಾಜಿಸಿ ಏನು ಮೆರವಣಿಗೆ ಮಾಡಿದ್ರು. ಕೊಪ್ಪಲು ಗ್ರಾಮದಿಂದ ಅಂದರೆ ಬಡಾವಣೆಯಿಂದ ಏನು RTO ಆಫೀಸ್ ಇದೆ ಅಲ್ಲಿವರೆಗೂ ಕೂಡ ಮೆರವಣಿಗೆ ಮಾಡಿದ್ರು. ಆ ಮಾರ್ಗ ಮಧ್ಯೆ ಬರುವಂಥ ಮಸೀದಿ ಬಳಿಯೂ ಕೂಡ ಕಳೆದ ಬಾರಿ ಮೆರವಣಿಗೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಈ ಮಸೀದಿಯ ಮುಂದೆ ಇದು ಯಾಕೆ ನೀವು ಈ ರೀತಿ ಘೋಷಣೆಯನ್ನು ಕೂಗ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೆಲವು ಮಂದಿ ಮಾಡಿದರು. ಅಂದರೆ ಆ ಸಂದರ್ಭದಲ್ಲಿ ಎರಡೂ ಗುಂಪುಗಳ ನಡುವೆ ಏನು ಅವರವರ ಧರ್ಮದ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಆಗ ಪೊಲೀಸ್ನವರು ಎಚ್ಚೆತ್ತುಕೊಂಡು ದೊಡ್ಡ ಮಟ್ಟದ ಅನಾಹುತ ಆಗದಂತೆ ಸಣ್ಣ ಪ್ರಮಾಣದಲ್ಲೇ ಅದನ್ನು ತಡೆಗಟ್ಟುವಷ್ಟರಲ್ಲಿ, ಜೊತೆಗೆ ಕಂಟ್ರೋಲ್ಗೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ಕಳೆದ ವರ್ಷದ ಏನು ಸೇಡಿತ್ತು, ಜೊತೆಗೆ ಆ ಬೆಳವಣಿಗೆ ಇತ್ತು, ಆ ಬೆಳವಣಿಗೆಯ ನೋಡಿ ಮಂಡ್ಯ ಜನಗಳ ಮಧ್ಯೆ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂಥ ಒಂದು ಘಟನೆ
ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನು ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಭಾಳ ದುರದೃಷ್ಟಕರ. ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ನಿಮ್ಮ ಚಾನಲ್ಗಳಲ್ಲಿ ಹೇಳ್ತಾರೆ ಸುಮಾರು 1.5 ಕೋಟಿ 2 ಕೋಟಿ ಆ ಒಂದು ವಸ್ತುಗಳೇನಿತ್ತು ಅವನ ಶೋರೂಮ್ನಲ್ಲಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅವನ ಬದುಕೇನಾಗಬೇಕು? ಇದು ಸಣ್ಣ ಘಟನೆ. ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥದ್ದು ಸಣ್ಣ ಘಟನೆನ, ತಲವಾರುಗಳನ್ನು ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆನ. ಇದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಕ್ಕಂಥದ್ದು, ಸ್ಕೂಟ್ರ್ ಶೋರೂಮ್ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ತಾವುಗಳು ನಿನ್ನೆ ರಾತ್ರಿಯಿಂದ ಹೇಳ್ತಾ ಇದ್ದೀರಿ ಮಾಧ್ಯಮ ಸ್ನೇಹಿತರು. ಇವತ್ತು ಹತ್ತಿ ಉರಿತಾ ಇದೆ, ಇದೆಲ್ಲ ಹೇಳಿದ್ದೀರಿ. ನಾನು ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನನಗೆ ನೀವು ತಿಳುವಳಿಕೆ ಹೇಳೋದು ಅವಶ್ಯಕತೆ ಇಲ್ಲ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಬೆಂಕಿ ಹಚ್ಚೋ ಕೆಲಸ ನಾನು ಎಂದೂ ಸಹ ಮಾಡಿಲ್ಲ. ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಹೊರತು ನಾನು ಎಂದೂ ಸಹ ನನ್ನ ರಾಜಕೀಯ ಜೀವನದಲ್ಲಿ ದ್ವೇಷಕ್ಕೋಸ್ಕರವಾಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಇವತ್ತು ಅಲ್ಲಿ ಪೊಲೀಸ್ನ ವೈಫಲ್ಯ ಇದೆ ಸ್ಥಳೀಯವಾಗಿ. ನಾನು ಹಿರಿಯ ಅಧಿಕಾರಿಗಳ ಬಗ್ಗೆ ಹೇಳಲ್ಲ. ಕಳೆದ ಬಾರಿ ಒಂದು ಸಣ್ಣ ಘಟನೆ ಮೆರವಣಿಗೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದೇನಿದೆ ನಮ್ಮ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಆ ಒಂದು ಪ್ರೊಫೆಷನ್ನಲ್ಲಿರ್ತಕ್ಕಂಥ ಸಂಘಟನೆ ಏನಿದೆ, ಆ ಸಂಘಟನೆಗಳು ಯಾವುದೋ ಒಂದು ವರ್ಗಕ್ಕೆ ಸೇರಿರೋರಲ್ಲ. ಅವರು ಇಲ್ಲ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರಲ್ಲ. ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ದಳದವರು ಇದ್ದಾರೆ. ಎಲ್ಲರೂ ಸೇರಿ ಪ್ರೊಫೆಷನ್ ಹೋಗಿರ್ತಕ್ಕಂಥದ್ದಲ್ಲಿ ಇವತ್ತು ಸ್ಥಳೀಯವಾಗಿ ಪೊಲೀಸ್ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಇನ್ಸ್ಪೆಕ್ಟರ್ಗಳ ಲೆವೆಲ್ನಲ್ಲಿ ಸರಿಯಾದ ರೀತಿ ಕ್ರಮ ತಗೊಂಡಿದ್ರೆ ಈ ಘಟನೆ ನಡೀತಾ ಇತ್ತಾ? ಹಿಂದೆ ನಡೆದಿರ್ತಕ್ಕಂಥ ಅವರ ಕಣ್ಣಾರೆ ನೋಡಿದ್ದಾರೆ. ಈಗ ರಾಜಕೀಯ ಮಾಡಬಾರ್ದು ಅಂತ ನನಗೆ ಉಪದೇಶ ಮಾಡೋರು, ನೀವು ಆಳ್ತ ನಡೆಸ್ತಕ್ಕಂಥವ್ರು ಕಾಂಗ್ರೆಸ್ನವರು ಮೊದಲು ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಕುಮಾರಸ್ವಾಮಿ ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಹೇಳ್ತೀರಿ. ನಾನು ರಾಜಕೀಯ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ರಾಜಕೀಯಕ್ಕೋಸ್ಕರವಾಗಿ ಟೀಕೆ ಮಾಡ್ತಾ ಇಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಅರಿತುಕೊಂಡಿದ್ದೆ. ನಾನು ಹಿಂದೆನೂ ಸಹ ಇವತ್ತು ಯಾವೊಂದು ವರ್ಗದಲ್ಲಿ ತಲವಾರನ್ನ ಹಿಡ್ಕೊಂಡು ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ಎಸೆತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ತೊಂದರೆಗೊಳಗಾದಾಗ ರಕ್ಷಣೆ ಕೊಡಬೇಕು ಅಂತೇಳಿ ಅವ್ರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವನು ನಾನು ಯಾವುದೇ ಒಂದು ಸಮಾಜದ ಹೆಸರಿನಲ್ಲಿ ರಾಜಕೀಯ ಮಾಡಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಿನಲ್ಲಿ ರಾಜಕೀಯ ಮಾಡಿರೋನು ನಾನು. ಇವತ್ತು ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮತಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿ ಅಪ್ರಚಾರ ಮಾಡ್ಕೊಂಡು ಕೆಲವು ಸಮಾಜಗಳ ಮೇಲೆ ನಮ್ಮಗಳ ಮೇಲೆ ಒಂದು ರೀತಿಯ ಅನುಮಾನಗಳು ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರೋದು ನಿಮ್ಮ ಕೆಲಸ ಅದು. ಆದರೆ ಇಷ್ಟೆಲ್ಲ ಘಟನೆ ನಡೆದು ಇವತ್ತು ನೀವು ಅರೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಏನು ಹೇಳ್ತಿರಲ್ಲ, ಎಲ್ಲರನ್ನು ಬಂಧಿಸ್ಲಿಕ್ಕೆ ಹೇಳಿದ್ದೀವಿ ಅಂತೇಳಿ. ಇವತ್ತು 2 ಸಮಾಜದ ಹೆಣ್ಣುಮಕ್ಕಳು